ಕರೆಕ್ಟ್. ಇವತ್ತು ಥಿಯೇಟ್ರಿಗೆ ಬಂದು ದೇಸಾಯಿ ಚಿತ್ರವನ್ನ ಇವತ್ತು ನೋಡಿದೆ. ಬಹಳ ಸಂತೋಷ ಆಗ್ತಾ ಇದೆ. ಉತ್ತರ ಕರ್ನಾಟಕದ ಒಂದು ದೊಡ್ಡ ಕುಟುಂಬದ ಒಂದು ಹಿಸ್ಟ್ರಿಯನ್ನು ತಗೊಂಡು ಇವತ್ತು ಸಿನಿಮಾ ಮಾಡಿರ್ತಕ್ಕಂಥದ್ದು ಬಹಳ ಹಾರ್ಟ್ ಟಚ್ ಆಗಿದೆ. ಈ ಚಿತ್ರವನ್ನ ಪ್ರತಿಯೊಬ್ಬರು ತಮ್ಮ ಕುಟುಂಬ ಸಹಿತ ಬಂದು ನೋಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ. ಒಂದು ಅವಿಭಾಜ್ಯ ಕುಟುಂಬ ಅಂತಕ್ಕಂಥದ್ದು ಯಾವ ತರ ಇರ್ತದೆ, ಆ ಉತ್ತರ ಕರ್ನಾಟಕದ ಶೈಲಿಯಲ್ಲೇನೆ ಒಂದು ಉತ್ತಮವಾಗಿರ್ತಕ್ಕಂಥ ಚಿತ್ರವನ್ನ ಈ ಚಿತ್ರದಲ್ಲಿ ಪ್ರವೀಣ್ ಇರ್ಬೋದು ಮತ್ತು ನಿರ್ದೇಶಕರ ನಾಗಿರೆಡ್ಡಿ ಅವರು, ಈ ಚಿತ್ರ ನಿರ್ಮಾಪಕರಾಗಿರ್ತಕ್ಕಂಥ ಮಾಂತೇಶ್ ಸುಳ್ಸೂಡ್ ಅವರು ಬಹಳ ಕಷ್ಟಪಟ್ಟು ಈ ಸಿನಿಮಾವನ್ನು ಮಾಡಿದ್ದಾರೆ. ಅವ್ರ ಸಿನಿಮಾ ಮಾಡಿದ್ದಕ್ಕೆ ಸಾರ್ಥಕ ಆಗಿದೆ ಅಂತ ನನ್ನ ಭಾವನೆ. ಇಡೀ ನಾಡಿನ ಜನತೆ ಈ ಚಿತ್ರಮಂದಿರಗಳಿಗೆ ಬಂದು ಈ ಚಿತ್ರವನ್ನು ನೋಡಿದಾಗ ಒಂದು ಕುಟುಂಬದಲ್ಲಿ ಒಂದು ದುರಾಶೆಯಿಂದ ಏನಾಗುತ್ತೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಬಹಳ ಒಳ್ಳೆಯ ಒಂದು ಮೆಸೇಜ್ ಪಾಸ್ ಆಗಿದೆ ಇವರಿಂದ. ಹಣ ಇದ್ದಾಗ ಹೇಗಿರಬೇಕು, ಹಣ ಕಳ್ಕೊಂಡ್ಮೇಲೆ ಏನಾಗುತ್ತೆ ಅಂತಕ್ಕಂಥದ್ದು ಒಂದು ಬಹಳ ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ನನಗಂತೂ ತುಂಬ ಖುಷಿಯಾಗಿದೆ. ಈ ಚಿತ್ರ ಸೂಪರ್ ಆಗಿದೆ, ಚೆನ್ನಾಗಿ ಬಂದಿದೆ, ಒಳ್ಳೇದಾಗಲಿ ಅಂತ ಹೇಳಿ ಸರ್, ಮೂಲ ಕಸುಬುಗಳ ಬಗ್ಗೆ ತುಂಬಾ ಒಂದು ಡೀಟೇಲ್ ಆಗಿ ಒಂದು ವಿಷಯನ ಎತ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಇದು ಗಾಣಿಗ ಕುಲದ ಒಂದು ಆಧಾರವಾಗಿ ಇಟ್ಕೊಂಡು ಗಾಣಿಗ ಕುಲದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ದೇಸಾಯಿ ಕುಟುಂಬ ಆ ವೃತ್ತಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಉತ್ತರ ಕರ್ನಾಟಕದ ಮುಳುಗಡೆ ಆಗಿರ್ತಕ್ಕಂಥ ಹಣ ಬಂದ ಮೇಲೆ ಆ ದುರಾಶೆಯಿಂದ ಏನಾಯ್ತು ಅನ್ನುವಂಥದ್ದು ಇದರಲ್ಲಿ ಬಹಳ ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಮೂಲ ಕಸುಬನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಗಾಣಿಗ ಕುಲ ಯಾವಾಗಲೂ ಕಸುಬನ್ನೇ ಆಯ್ಕೆ ಮಾಡಿಕೊಂಡು ಇರ್ತಕ್ಕಂಥದ್ದು. ಇವತ್ತಿನ ದಿನಮಾನದಲ್ಲಿ ಮತ್ತೆ ಪುನಃ ಒಂದು ಗಾಣದ ಕಸುಬು ಪುನಃ ಪ್ರಾರಂಭ ಆಗಿರ್ತಕ್ಕಂಥದ್ದು ಇವತ್ತು ನಮ್ಮೆಲ್ಲರಿಗೆ ಒಂದು ಸಂತೋಷವಾಗಿದೆ. ಸರ್, ನೀವು ಇದರಲ್ಲಿ ಅಭಿನಯಿಸಿದ್ದೀರಿ. ನಾನು ಇದರಲ್ಲಿ ಒಂದು ಕುಸ್ತಿ ಪಂದ್ಯಾವಳಿಯಲ್ಲಿ ನಾನು ಹೋಗಿ ಹೀರೋ ಪಾತ್ರ ಮಾಡಿರ್ತಕ್ಕಂಥ ವ್ಯಕ್ತಿನ ಅವತ್ತು ಗೆದ್ದು ಬಂದ ಮೇಲೆ ಅವನಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟು ಹುರಿದುಂಬಿಸ್ತಕ್ಕಂಥ ಒಂದು ಸಣ್ಣ ಒಂದು ಸಂದೇಶ ಇದೆ ಅಷ್ಟೇ. ಥ್ಯಾಂಕ್ ಯು. ಬನ್ನಿ ಸರ್. ನಮಸ್ಕಾರ. ಇವತ್ತು ನಮ್ಮ ಸಿನಿಮಾ ಉತ್ತರ ಕರ್ನಾಟಕದ ಕಡೆಲ್ಲ ಚೆನ್ನಾಗಡೆ ಹೋಗ್ತಿದೆ. ಸ್ವಲ್ಪ ಈ ಕಡೆ ಬೆಂಗಳೂರು, ಮೈಸೂರು ಈ ಕಡೆನೇ ಸ್ವಲ್ಪ ಸ್ಲೋ ಪಿಕಪ್ ಇದೆ. ಇವತ್ತು ನಮ್ಮ ಲಕ್ಷ್ಮಣ್ ಸವದಿ ಸರ್ ಬಂದು ನಮ್ಮ ಸಿನಿಮಾ ಆಶೀರ್ವಾದ ಮಾಡಿದ್ದಾರೆ. ತುಂಬ ಖುಷಿ ಅನಿಸುತ್ತೆ. ಆ್ಯಕ್ಚುಲಿ ಶೂಟಿಂಗ್ ಟೈಮಲ್ಲಿ ಬಂದಾಗಲೂ ನಮಗೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಮತ್ತು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ. ಅಂದರೂ ಸ್ವಲ್ಪ ಸ್ಲೋ ಪಿಕಪ್ ತಗೋತಿದೆ. ಸ್ವಲ್ಪ ಚೆನ್ನಾಗಿ ಒಳ್ಳೆ ಅಂತ ಇಷ್ಟಪಡ್ತಾರೆ. ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಸಾಕಷ್ಟು ಜನ ಕೇಳ್ತಾ ಇದ್ರು ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಕನ್ನಡದಲ್ಲಿ ಅಂತೇಳಿ. ನಾವು ಒಳ್ಳೆ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದೀವಿ. ಎಲ್ಲರೂ ಕರ್ನಾಟಕದ ಜನತೆ ಚಿತ್ರಮಂದಿರಗಳಿಗೆ ಹೋಗಿ ಈ ಸಿನಿಮಾವನ್ನು ನೋಡಿ ನಮಗೆಲ್ಲ ಆಶೀರ್ವಾದ ಮಾಡ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಎಲ್ರಿಗೂ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಚಿತ್ರವನ್ನು ಲಕ್ಷ್ಮಣ್ ಸವದಿ ಸರ್ ನೋಡಿ ತುಂಬ ಸಂತೋಷಪಟ್ಟು ತುಂಬ ಆಶೀರ್ವಾದ ಮಾಡಿದ್ರು ನಮಗೆ. ಬಟ್ ಆಲ್ರೆಡಿ ಸಿನಿಮಾ ರಿಲೀಸ್ ಆಗಿದೆ. ಸುಮಾರು ಜನ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ನೋಡಿದ್ದಾರೆ. ಎಲ್ಲರೂ ಮೆಚ್ಕೊಂಡಿದ್ದಾರೆ. ಒಬ್ಬರು ಇದ್ರ ಬಗ್ಗೆ ನಮ್ಮ ಬಗ್ಗೆ ಸಿನಿಮಾ ಕೆಟ್ಟದಾಗಲಿ ಏನು ಬರ್ತಿಲ್ಲ. ಬಟ್ ಮೀಡಿಯಾದವರಾಗಿರ್ಬೋದು, ನೋಡಿರೋ ಪ್ರೇಕ್ಷಕರಾಗಿರ್ಬೋದು ತುಂಬ ಗೌರವದಿಂದ ಎಲ್ಲೆಲ್ಲಿರೋ ಮೌಲ್ಯಗಳನ್ನು ತೋರಿಸುತ್ತಾ ಹೇಳ್ಕೊಂಡಿದ್ದಾರೆ. ಪ್ರದರ್ಶನಗಳು ಆಲ್ರೆಡಿ ಆಲ್ ಓವರ್ ಕರ್ನಾಟಕ ಪ್ರದರ್ಶನಗೊಳ್ತಿದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ. ತುಂಬ ಥ್ಯಾಂಕ್ಸ್.